ಹಾಯ್ ಹಲೋ ನಮಸ್ಕಾರ ರೀ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಧೃತಿ ಡಿವೋಷನಲ್. ಈ ಒಂದು ಮಾರ್ಗಶಿರ ಮಾಸದಲ್ಲಿ ಬಂದಿರುವಂಥ ಏಕಾದಶಿ ಮೋಕ್ಷದ ಏಕಾದಶಿ ಅಂತ ಹೇಳಿ ಕರೆಯುತ್ತಾರೆ. ಹಾಗೆಯೇ ಈ ಏಕಾದಶಿ ದಿವಸ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಭಗವದ್ಗೀತಾ ಜಯಂತಿ ಅಥವಾ ಗೀತಾ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತಾರೆ. ಈ ಗೀತಾ ಜಯಂತಿ ಅಂದರೆ ಏನಪ್ಪ ಅಂತಂದರೆ ಈ ದಿವಸ ಅರ್ಜುನನಿಗೆ ಕೃಷ್ಣನು ನೀಡಿದ ಪವಿತ್ರವಾದ ಉಪದೇಶದ ನೆನಪಿಗಾಗಿ ಆಚರಣೆ ಮಾಡಲಾಗುತ್ತದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ತಿಳಿದುಕೊಳ್ಳೋಣ ಅಂತ. ಹಾಗೆಯೇ ಮೋಕ್ಷದ ಏಕಾದಶಿ ಅಂದರೆ ಏನಪ್ಪ ಅಂತಂದರೆ ಈ ಏಕಾದಶಿಯನ್ನು ಆಚರಣೆ ಮಾಡಿದರೆ ಮರಣದ ನಂತರ ಜನನ ಮತ್ತು ಮರಣದ ಒಂದು ಚಕ್ರದಿಂದ ಮುಕ್ತಿ ಪಡೆಯಲು ಮತ್ತು ವಿಷ್ಣುವಿನ ವೈಕುಂಠ ಲೋಕವನ್ನು ತಲುಪಲು ಸಹಾಯ ಮಾಡುತ್ತದೆ ಅಂತಲೂ ಕೂಡ ನಂಬಲಾಗುತ್ತದೆ. ಹಾಗೆಯೇ ಈ ಒಂದು ಮೋಕ್ಷದ ಏಕಾದಶಿ ದಿವಸ ನಾವು ಮಾಡಿದಂಥ ಒಂದು ಒಳ್ಳೆಯ ಕಾರ್ಯಗಳು, ದಾನ ಇವೆಲ್ಲವೂ ಕೂಡ ಹಲವು ಪಟ್ಟು ಹೆಚ್ಚಿನ ಫಲಗಳನ್ನು ನೀಡುತ್ತದೆ ಅಂತಲೂ ಕೂಡ ಹೇಳಲಾಗುತ್ತದೆ. ಹಾಗಾಗಿ ನಾವು ಅವತ್ತಿನ ದಿವಸ ಉಪವಾಸವಿದ್ದು ಹೆಚ್ಚಿನ ಮಟ್ಟದಲ್ಲಿ ದಾನವನ್ನು ಮಾಡಿ ಹಾಗೆಯೇ ಮನಸ್ಸು ಮತ್ತು ಆತ್ಮವನ್ನು ನಾವು ಶುದ್ಧೀಕರಿಸಿಕೊಂಡು ನಾವು ಆಚರಣೆ ಮಾಡಿದರೆ ಖಂಡಿತವಾಗಲೂ ನಮಗೆ ಏಕಾದಶಿಯ ಫಲವು ಸಂಪೂರ್ಣವಾಗಿ ನಮಗೆ ಸಿಗುತ್ತಾ ಹೋಗುತ್ತದೆ. ಹಾಗಾಗಿ ನಾವು ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡುವಂಥ ದಿನ ಅಂತ ಬಂದಾಗ ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ಏಕಾದಶಿ ತಿಥಿಯು 30ನೇ ತಾರೀಕು ನವೆಂಬರ್ ಭಾನುವಾರ ರಾತ್ರಿ 9:30 ಪ್ರಾರಂಭವಾಗಿರುವಂಥದ್ದು. 1ನೇ ತಾರೀಕು ಡಿಸೆಂಬರ್ ಸೋಮವಾರ ಸಂಜೆ 7:05 ಮುಕ್ತಾಯವಾಗುತ್ತದೆ. ನಾವು ಈ ಏಕಾದಶಿಯನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು 1ನೇ ತಾರೀಕು ಸೋಮವಾರವೇ ಆಗಿರುತ್ತದೆ. ಹಾಗೆಯೇ ಇದನ್ನು ನಾವು ಸೋಮವಾರ ಆಚರಣೆ ಮಾಡ್ತೇವೆ ಅಂತಂದರೆ ಭಾನುವಾರದ ದಿವಸ ಉಪವಾಸವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಎಷ್ಟು ಸಾಧ್ಯನೋ ಅಷ್ಟು ಅವತ್ತಿನ ದಿವಸ ಆಚರಣೆ ಮಾಡಬೇಕು. ಉಪವಾಸ ಆದರೆ 1ನೇ ತಾರೀಕು ಮಾತ್ರ ನಾವು ಸೋಮವಾರ ಬೆಳಿಗ್ಗೆ ಬೇಗನೆ ಎದ್ದು ದೇವರ ಬಳಿ ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತದೆ. ಇಂದಿನ ದಿವಸ ನಾನು ಸಂಪೂರ್ಣವಾಗಿ ಉಪವಾಸವಿದ್ದು ಏಕಾದಶಿಯನ್ನು ಆಚರಣೆ ಮಾಡ್ತೀನಿ ಅಂತ ಹೇಳಿ. ಹಾಗೆಯೇ ಈಗಾಗಲೇ ನಾನು ಹೇಳಿದ ಹಾಗೆ ಗೀತಾ ಜಯಂತಿ ಕೂಡ ವಿಶೇಷವಾಗಿರೋದ್ರಿಂದ ನೀವು ಒಂದು ಸಂಕಲ್ಪ ಮಾಡಿಕೊಳ್ಳಿ. ಇವತ್ತಿನ ದಿವಸ ನಾನು ಅರ್ಜುನನಿಗೆ ಉಪದೇಶಿಸಿದ ಗೀತಾ ತತ್ವಜ್ಞಾನವನ್ನು ಸ್ಮರಿಸುತ್ತಾ ಆ ದಿನ ಗೀತಾ ಪಾರಾಯಣ ಮತ್ತು ಪೂಜೆಯನ್ನು ಮಾಡುತ್ತೇನೆ ಏಕಾದಶಿ ದಿವಸದಲ್ಲಿ ಅಂತ ಹೇಳಿ ನೀವು ಒಂದು ಸಂಕಲ್ಪ ಮಾಡಿಕೊಂಡು ಈ ಏಕಾದಶಿಯನ್ನು ನೀವು ಪ್ರಾರಂಭ ಮಾಡಿ. ತುಂಬಾ ಒಳ್ಳೆಯದಾಗ್ತಾ ಹೋಗ್ತದೆ. ಹಾಗೆ ಈಗ ನಾವು 1ನೇ ತಾರೀಕು ಸೋಮವಾರ ಏಕಾದಶಿ ಆಚರಣೆ ಮಾಡಿದ್ದೇವೆ ಅಂತಂದರೆ ಪಾರಣ ಸಮಯ ಅಂತ ಬಂದರೆ ಅಂದರೆ ಉಪವಾಸ ಬಿಡುವಂಥ ಸಮಯ ಅಂತ ಬಂದಾಗ ಡಿಸೆಂಬರ್ ಮಂಗಳವಾರದ ದಿವಸ ಬೆಳಿಗ್ಗೆ 6:27 8:44 ಸಮಯವಿರುತ್ತದೆ. ಆ ಒಂದು ಸಮಯದಲ್ಲಿ ನೀವು ಸ್ನಾನವನ್ನು ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡಿಕೊಂಡು ದೇವರ ಬಳಿ ಅಂದರೆ ವಿಷ್ಣುವಿನ ಬಳಿ ನೀವು ನಿಮಗೆ ವಿಷ್ಣುವಿನ ಫೋಟೋ ಇಲ್ಲ ಅಂತ ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನು ಸಹ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಆ ಒಂದು ಸಮಯದಲ್ಲಿ ನೀವು ಏನೆಲ್ಲ ಪ್ರಸಾದ ಗೋಧಿ ಪಾಯಸ, ಸಜ್ಜಿಗೆ ಅಥವಾ ಮೊಸರನ್ನ ಏನಾಗುತ್ತೋ ಆ ಪ್ರಸಾದವನ್ನು ಇಟ್ಟು ದೇವರಿಗೆ ನೈವೇದ್ಯ ಮಾಡಿ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ಉಪವಾಸವನ್ನು ಬಿಡಬಹುದು. ಹಾಗೆ ಏಕಾದಶಿ ದಿವಸ ಸೋಮವಾರ ದಿವಸ ವಿಶೇಷವಾಗಿ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತುಳಸಿ ಮಾಲೆಯನ್ನು ಕೊಡುವಂಥದ್ದು, ಮನೆಯಲ್ಲೂ ಕೂಡ ಪೂಜೆ ಮಾಡಿಕೊಳ್ಳುವಂಥದ್ದು, ದೀಪಾರಾಧನೆ ಮಾಡುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. ಹಾಗೆಯೇ ಈ ಗೀತಾ ಜಯಂತಿ ಬಗ್ಗೆ ನಾನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಹೇಳಬೇಕು ಅಂತ ಅಂದರೆ ನೋಡಿ, ಈಗಿನ ನಮ್ಮ ಲೈಫ್ ಸ್ಟೈಲ್ ಅಂದರೆ ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಈ ಭಗವದ್ಗೀತೆಯನ್ನು ನಾವು ದಿವಸದಲ್ಲಿ ಓದೋದಕ್ಕಿಂತ ಸಾಧ್ಯನೇ ಇಲ್ಲ. ಆ 18 ಅಧ್ಯಾಯಗಳನ್ನು ಓದೋದಕ್ಕೆ ಸಾಧ್ಯವಿಲ್ಲದ ಕಾರಣ ನಾವು ಕೆಲವೊಂದು ಅಧ್ಯಾಯಗಳನ್ನು ಮಾತ್ರ ನಾವು ಅವತ್ತಿನ ದಿವಸ ಓದಿಬಿಟ್ಟು ಕೃಷ್ಣನ ಅನುಗ್ರಹ ಪಡೆಯಬಹುದು. ಅದು ಯಾವುದಪ್ಪ ಅಂತ ಅಂದರೆ ಅಧ್ಯಾಯ 2 ಸಂಖ್ಯಾಯೋಗ ಅಂತ ಹೇಳಿ, ಹಾಗೆ ಅಧ್ಯಾಯ 12 ಭಕ್ತಿ ಯೋಗ, ಹಾಗೆ ಅಧ್ಯಾಯ 18 ಇದು ಮೋಕ್ಷ ಸನ್ಯಾಸ ಯೋಗ ಅಂತ ಹೇಳಿ ಈ 3 ಅಧ್ಯಾಯಗಳು 2 ಮತ್ತು 12 ಮತ್ತು 18 ಈ 3 ಅಧ್ಯಾಯಗಳನ್ನು ನೀವು ಓದಿಕೊಂಡರೆ ಅಷ್ಟೇ ವಿಶೇಷವಾದ ಫಲ ನಿಮಗೆ ಸಿಗುತ್ತಾ ಹೋಗುತ್ತದೆ. ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪ ಅಂತ ಅಂದರೆ ಈ ಏಕಾದಶಿ ದಿವಸ ನೀವು ಸಂಪೂರ್ಣವಾಗಿ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಅಂತ ಹೇಳ್ಕೋಬಹುದು. ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳಿ 108 ಬಾರಿ ಹೇಳಿಕೊಳ್ಳುವುದಂತೂ
ಅಥವಾ ಸಂಪೂರ್ಣವಾಗಿ ಪೂರ್ತಿ ದಿವಸವೂ ಕೂಡ ನೀವು ದೇವರ ನಾಮಸ್ಮರಣೆ ಮಾಡಿಕೊಳ್ಳುವಂಥದ್ದು. ಹಾಗೇನೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಆವತ್ತಿನ ದಿವಸ ಕೆಲವೊಬ್ಬರು ಮೌನ ವ್ರತವನ್ನು ಕೂಡ ಆಚರಣೆ ಮಾಡ್ತಾರೆ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನೀವು ಆಚರಣೆ ಮಾಡಬಹುದು. ಏಕಾದಶಿ ಆದ್ದರಿಂದ ಉಪವಾಸ ಮತ್ತು ಪೂಜೆ ಒಂದು ಫಲಹಾರ ಮಾಡಬಹುದು. ಏಕಾದಶಿ ಸಂಪೂರ್ಣ ಉಪವಾಸ ಇರೋದಕ್ಕೆ ಆಗದೇ ಇರುವಂಥವರು ಫಲಹಾರ ಮಾಡಬಹುದು. ಹಾಗಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಉಪವಾಸ ಇದ್ದು ಈ ಏಕಾದಶಿಯನ್ನು ಆಚರಣೆ ಮಾಡಿ. ಹಾಗೆ ನೋಡಿ, ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು. ಈಗ ಭಗವದ್ಗೀತೆಯನ್ನು ನಾವು ಸಂಪೂರ್ಣವಾಗಿ ಓದೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನಾನು ಹೇಳಿರುವಂಥ 3 ಅಧ್ಯಾಯನ ಅದು ಕೂಡ ನಿಮಗೆ ಓದೋದಕ್ಕೆ ಕಷ್ಟ ಆಗುತ್ತೆ, ಸಮಯವಿಲ್ಲ ಅಂತ ಅನ್ನುವಂಥವ್ರು ಆವತ್ತಿನ ದಿವಸ ನೀವು ಒಂದು ಸಂಕಲ್ಪ ಮಾಡಿಕೊಳ್ಳಿ. ಇನ್ನು ಮುಂದೆ ನಾನು ಪ್ರಾರಂಭ ಮಾಡ್ತೀನಿ ಈ ಒಂದು ಭಗವದ್ಗೀತೆ ಓದೋದಕ್ಕೆ ಅಂತ. ನೀವು ಏನು ಮಾಡಬಹುದು ಅಂತಂದರೆ ಆವತ್ತಿನ ದಿವಸ ನೀವು ಶಾಸ್ತ್ರ ಪ್ರಾರಂಭ ಮಾಡಿಕೊಂಡು ನಂತರದಲ್ಲಿ ನೀವು ಒಂದು ಸಂಕಲ್ಪ ಮಾಡಿಕೊಂಡು ಶನಿವಾರ ಗುರುವಾರ ಈ ರೀತಿಯಾಗಿ ನೀವು ಅಥವಾ ಪ್ರತಿನಿತ್ಯ ಅದನ್ನು ಒಂದೊಂದು ಸ್ವಲ್ಪ ಮಟ್ಟಿಗಾದರೂ ನೀವು ಅರ್ಥ ಮಾಡಿಕೊಂಡು ಓದಿದರೆ ತುಂಬಾ ಒಳ್ಳೆಯದಾಗುತ್ತೆ. ಈಗಂತೂ ಯೂಟ್ಯೂಬಲ್ಲಿ ನಿಮಗೆ ತುಂಬ ವಿಚಾರಗಳು ತಿಳ್ತಾ ಹೋಗುತ್ತವೆ. ಈ ಭಗವದ್ಗೀತೆಯನ್ನು ತೀರಿಸಿಕೊಂಡರೂ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಹಾಗೇನೆ ಅವತ್ತಿನ ದಿವಸ ನಿಮಗೆ ಇಷ್ಟವಿದ್ದಲ್ಲಿ ಅಥವಾ ನೀವೇನಾದರೂ ಉಡುಗೊರೆ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಭಗವದ್ಗೀತೆ ಪುಸ್ತಕವನ್ನು ಉಡುಗೊರೆಯಾಗಿ ಕೊಟ್ಟರೆ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಆ ಒಂದು ದಿವಸದಲ್ಲಿ ನೀವು ಈ ಗೀತಾಸಾರದ ಒಂದು ಶ್ಲೋಕವನ್ನು ಜೀವನದಲ್ಲಿ ಅನುಸರಿಸುವ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಮುಂದುವರಿಸಿಕೊಂಡು ಹೋಗಬಹುದು. ನೋಡಿ, ಗೀತಾ ಜಯಂತಿ ಅಂದರೆ ಏನಪ್ಪ ಅಂತಂದರೆ ಈಗಾಗಲೇ ಹೇಳಿದ ಹಾಗೆ ಕೃಷ್ಣನು ಅರ್ಜುನನಿಗೆ ಉಪದೇಶ ಕೊಟ್ಟಿರುವಂಥ ದಿನ ಅಥವಾ ಒಂದು ಭಗವದ್ಗೀತೆಯ ಜನ್ಮದಿನ ಅಂತಲೇ ಹೇಳಬಹುದು. ಗೀತಾ ಉಪದೇಶ ಆರಂಭವಾದ ದಿನ ಅಥವಾ ಭಗವದ್ಗೀತೆಯ ಜನ್ಮದಿನ ಅಂತ ಹೇಳಿ ಕೂಡ ನೀವು ಅನ್ಕೋಬಹುದು. ಹಾಗೆ ಗೀತಾ ಜಯಂತಿ ಅಂದರೆ ಶ್ರೀಕೃಷ್ಣನ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಅಮರವಾದ ಭಗವದ್ಗೀತೆಯ ಉಪದೇಶ ನೀಡಿದಂಥ ದಿನವಾಗಿರುವುದರಿಂದ ಇದಕ್ಕೆ ಗೀತಾ ಜಯಂತಿ ಅಂತಲೂ ಕೂಡ ಕರೀತಾರೆ. ಈ ಒಂದು ಗೀತಾ ಜಯಂತಿಯು ಪ್ರತಿ ವರ್ಷವೂ ಅಷ್ಟೇ ಈ ಮಾರ್ಗಶಿರ ಶುಕ್ಲ ಪಕ್ಷದ ಏಕಾದಶಿ ದಿವಸವೇ ಬರುವಂಥದ್ದು. ಹಾಗಾಗಿ ಈ ಮೋಕ್ಷದ ಏಕಾದಶಿ ಜೊತೆಲಿ ಗೀತಾ ಜಯಂತಿಯು ಸಹ ಆಗಿರುತ್ತದೆ. ನೋಡಿ, ನಾವು ಭಗವದ್ಗೀತೆಯನ್ನು ಏನಕ್ಕಪ್ಪ ಅದನ್ನು ನಾವು ಓದ್ಕೊಳ್ತಾ ಹೋಗಬೇಕು ಪಠನೆ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಒಂದು ಜ್ಞಾನ ಹೆಚ್ಚಾಗುತ್ತದೆ. ಅದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ, ಜ್ಞಾನ ಪ್ರಾಪ್ತಿ ಆಗುವಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಪಾಪಕ್ಷಯ ಅಂದರೆ ನಮಗೆ ಗೊತ್ತಿಲ್ಲದೇನೋ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಸಿಟ್ಟು ಬಂದಾಗ ನಾವು ಯಾರಿಗೂ ಏನೋ ಅಂದು ಬಿಟ್ಟಿರ್ತೀವಿ ಅಥವಾ ಏನೋ ಒಂದು ನಮ್ಮಿಂದ ತಪ್ಪಾಗಿ ಬಿಟ್ಟಿರುತ್ತೆ. ಇವೆಲ್ಲವನ್ನು ಕೂಡ ನಮಗೆ ಈ ಒಂದು ಸಮಯದಲ್ಲಿ ನೆನಪು ಬರ್ತಾ ಹೋಗುತ್ತೆ. ನಾವು ಒಂದೊಂದು ಅಧ್ಯಾಯ ಓದ್ತಾ ನಮ್ಮಲ್ಲಿ ಆಗಿರುವಂಥ ನಾವು ತುಂಬ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಜೀವನದಲ್ಲಿ ನೀವು ಅದನ್ನು ಪ್ರಾರಂಭ ಮಾಡಿ ನೀವೇ ಅದನ್ನು ಹೇಳ್ಕೊತೀರಿ, ಎಷ್ಟೊಂದು ನಮ್ಮಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳಿ. ತುಂಬಾ ತಪ್ಪುಗಳನ್ನು ಮಾಡ್ತಾನೆ ಇರ್ತೀವಿ. ನಾವು ಜೀವನದಲ್ಲಿ ಸರಿ ಮಾಡಿಕೊಂಡು ನಾವು ಮುಂದುವರಿತಾ ಇರ್ತೀವಿ. ಆಮೇಲೆ ಚಿತ್ತಶುದ್ಧಿ ಅಂದರೆ ಈಗ ಹೇಳಿದ್ನಲ್ಲ ಅದೇ ರೀತಿಯೇ ನಮಗೆ ಏನೋ ಒಂದು ತಪ್ಪುಗಳನ್ನು ಮಾಡ್ತಾ ಇರಬಹುದು ಅಥವಾ ನಾವು ಮನಸ್ಸಿನಲ್ಲಿ ಏನಾದರೂ ಒಂದು ಯೋಚನೆಗಳು ಮಾಡ್ತಾ ಇರ್ತೀವಿ. ಇನ್ನು ಒಬ್ಬ ಮನುಷ್ಯ ಅಂತ ಅಂದ ಮೇಲೆ ಒಂದು ಸ್ವಲ್ಪ ಜಲಸ್ ಬರೋದು ಸಹಜ ಆಗಿರುತ್ತದೆ. ಅವೆಲ್ಲವನ್ನು ಕೂಡ ನಾವು ಬಿಟ್ಟು ನಾವು ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಯೋದಕ್ಕೆ ಇದೊಂದೇ ಸುಲಭ ಪರಿಹಾರ ಅಂತಲೇ ಹೇಳಬಹುದು. ಹಾಗಾದರೆ ನಿಮಗೆ ಎಷ್ಟು ಸಾಧ್ಯ ಅಷ್ಟು ಓದಬೇಕು. ಈ ಥರ ಏನೂ ಇರೋದಿಲ್ಲ. ನಿಮಗೆ ಸಮಯ ಸಿಕ್ಕಾಗೆಲ್ಲ ನೀವು ಒಮ್ಮೆ ಕೈಕಾಲು ತೊಳ್ಕೊಂಡು ಆರಾಮಾಗಿ ಕೂತ್ಕೊಂಡು ಒಂದು ಕಡೆ ಹಾಸಿಗೆ ಮೇಲೆ ಕುಳಿತುಕೊಳ್ಳಬೇಡಿ. ಆದಷ್ಟು ದೇವರ ಮುಂದೆ ಜಾಗ ಇದ್ರೆ ಕೂತ್ಕೊಳ್ಳಿ. ಇಲ್ಲ ಅಂದರೆ ಸರಿಯಾದ ಜಾಗದಲ್ಲಿ ಕೂತ್ಕೊಂಡು ಒಂದು ಜಮಖಾನ್ ಅಥವಾ ಒಂದು ಏನಾದರೂ ಚಾಪೆ ಹಾಕೊಂಡು ಕೂತ್ಕೊಂಡು ನೀವು ತುಂಬಾ ಅದನ್ನು ಅರ್ಥ ಮಾಡಿಕೊಂಡು ಓದೋದ್ರಿಂದ ನಿಮಗೆ ತುಂಬಾ ಒಂದು ಒಳ್ಳೆಯ ಫಲ ಸಿಗುತ್ತೆ ಅಂತಲೇ ಹೇಳಬಹುದು. ನಮ್ಮ ಜೀವನ ಮಾರ್ಗವೇ ಬದಲಾಗುತ್ತಾ ಹೋಗುತ್ತದೆ. ಹಾಗಾಗಿ ಅದನ್ನು ಎಲ್ಲರೂ ಕೂಡ ಪ್ರಾರಂಭ ಮಾಡಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತಿನ ಮೋಕ್ಷದ ಏಕಾದಶಿ ಜೊತೆಯಲ್ಲಿ ಗೀತಾ ಜಯಂತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಏಕಾದಶಿ ದಿವಸ ಎಲ್ಲರೂ ಉಪವಾಸ ಪ್ರಾರಂಭ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸಿಕೊಳ್ಳಿ. ಇವತ್ತಿನ ನಿಮಗೆ ತಿಳಿಸಿಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.